ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಈಗ ದೇವಸ್ಥಾನದಿಂದ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಪತಿ ಶಿವರಾಜ್ ಕುಮಾರ್ ಜೊತೆ ಶಿವಮೊಗ್ಗದ ಕೋಟೆ ಮಾರಿಕಾಂಬಾ ದೇವಸ್ಥಾನಕ್ಕೆ ಭೇಟಿ ನೀಡಿದ ಗೀತಾ ಶಿವರಾಜ್ ಕುಮಾರ್ ವಿಶೇಷವಾದ ಪೂಜೆ ಸಲ್ಲಿಸಿದರು. ಶಿವಣ್ಣ ದಂಪತಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸುಂದರೇಶ್ ಸಾಥನ್ನು ನೀಡಿದರು. ಈಗಾಗಲೇ ಚುನಾವಣೆ ಬರ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಸಹಜವಾಗಿ ಮಠ ಮಂದಿರಗಳಿಗೆ ನಾಯಕರುಗಳು ಭೇಟಿ ಆಗ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂಥ ಗೀತಾ ಶಿವರಾಜ್ ಕುಮಾರ್ ಈಗ ಮಾರಿಕಾಂಬಾ ದೇವಸ್ಥಾನಕ್ಕೆ ಅಲ್ಲಿನ ಮಾರಿಕಾಂಬಾ ದೇವಸ್ಥಾನದ ಇನ್ಫ್ಯಾಕ್ಟ್ ಶಿವಮೊಗ್ಗದ ಕೋಟೆ ಮಾರಿಕಾಂಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರ ಸೋದರ ಮಧು ಬಂಗಾರಪ್ಪ ಕೂಡ ಈ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದರು. ಒಟ್ಟಿನಲ್ಲಿ ಶಿವಮೊಗ್ಗ ಈಗ ಸ್ಟಾರ್ ವಾರ್ಗೆ ಒಂದು ಸಾಕ್ಷಿ ಆಗತ್ತಾ ಅಂತ. ಅಫ್ಕೋರ್ಸ್ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಪತಿ ನಿಜ, ಆದರೆ ಗೀತಾ ಶಿವರಾಜ್ ಕುಮಾರ್ ಕೂಡ ಬಂಗಾರಪ್ಪ ಪುತ್ರಿ ಅನ್ನೋದಂತ ಅಷ್ಟೇ ಸತ್ಯ. ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಬಂಗಾರಪ್ಪ ವರ್ಸಸ್ ಯಡಿಯೂರಪ್ಪ ಕುಟುಂಬ ಅನ್ನುವಂಥ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಖುದ್ದು ಶಿವರಾಜ್ ಕುಮಾರ್ ಅವರೇ ಈಗ ಮುಂದೆ ನಿಂತು ಚುನಾವಣಾ ಪ್ರಚಾರವನ್ನು ಮಾಡ್ತಿದ್ದಾರೆ. ಈ ಬಗ್ಗೆ ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ಮಾತನಾಡಿದ್ದಾರೆ. ಶಿವರಾಜ್ ಕುಮಾರ್ ಏನಂತ ಹೇಳಿದ್ದಾರೆ ಕೇಳೋಣ. ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಐ ಥಿಂಕ್ ಪಾಸಿಟಿವ್ ಆಗಿದೆ. ಲಾಸ್ಟ್ ಟೈಮ್ಗೆ ಬದುಕು ಭಾಳ ವ್ಯತ್ಯಾಸಗಳಿವೆ. ಜನಗಳಲ್ಲಿ ಒಂದು ನಂಬಿಕೆ, ಒಂದು ಭರವಸೆ ಇದೆ ಅಂತ ಕಾಣ್ತೇವೆ. ಯಾಕಂದ್ರೆ ಯೂಶ್ವಲಾಗಿ ಏನು ಮಾಡ್ತೀವಿ ನಾವು ಆರ್ಟಿಸ್ಟ್ ಇದರಿಂದ ಗೊತ್ತಾಗ್ಬಿಡುತ್ತೆ ಎಕ್ಸ್ಪ್ರೆಷನ್. ಯಾಕಂದರೆ ಜನಗಳ ಎಕ್ಸ್ಪ್ರೆಷನ್ ನೋಡಿದಾಗ ಗೊತ್ತಾಗ್ತದೆ ಆರ್ಥಿಕ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬಟ್ ಈ ಸತಿ ಸ್ವಲ್ಪ ಏನಾಗುತ್ತೆ ಅಂದರೆ ಒಂದು ಚೇಂಜಸ್ ಇದೆ. ಅಂದರೆ ಅವ್ರ ಮುಖದಲ್ಲಿ ಒಂದು ಬದಲಾವಣೆ ಬೇಕು ಅನ್ನೋ ಒಂದು ಭರವಸೆ ಇದೆ. ಯಾಕಂದರೆ ಎಲ್ಲರೂ ಅವಕಾಶಕ್ಕೋಸ್ಕರ ನೋಡ್ತಾರೆ. ಅವಕಾಶ ಬಂದಾಗ ಬೇರೆಯವ್ರು ಏನು ಮಾಡ್ಬೋದು ಅನ್ನೋದನ್ನು ಚೇಂಜ್ ಮಾಡ್ತಾರೆ. ಅದೇ ರೀತಿ ಗೀತಿನ ವಿಷಯದಲ್ಲಿ ಆಗುತ್ತೆ ಅಂತ ಒಂದು ಕ್ರೌಡ್ ಬಂದ ತಕ್ಷಣ ವೋಟ್ ಆಗುತ್ತೆ ಅಂತಲ್ಲ. ಅಂದರೆ ಅವ್ರ ಮುಖದಲ್ಲಿ ಆ ಭರವಸೆ ಬರಬೇಕು, ನಂಬಿಕೆ. ಯಾವಾಗಲೂ ಫಸ್ಟ್ ಅಫೆಕ್ಷನಿಂದ ಗೆಲ್ಲಬೇಕು. ಅಫೆಕ್ಷನ್ ಜೊತೆಲಿ ಆ ಟ್ರಸ್ಟ್ ಬೇಕು ಅವ್ರಿಗೆ. ಎಸ್ ಮಾಡ್ತಾರೆ ಅನ್ನೋದು ಒಂದು ಟ್ರಸ್ಟ್ ಬೇಕು. ಆ ಟ್ರಸ್ಟ್ ತುಂಬಕ್ಕೆ ನೋಡ್ತಾ ಇದ್ದೀವಿ. 100%. ಯಾಕಂದ್ರೆ ನಾವು ಕಾನ್ಫಿಡೆಂಟ್ ಇರಬೇಕು. ಯಾಕಂದರೆ ಇಳಿದ ಮೇಲೆ ಅಖಾಡಕ್ಕೆ ಇಳಿದ ಮೇಲೆ ಕಾನ್ಫಿಡೆನ್ಸ್ ಇಳಿಯೋಕೆ ಹೋಗ್ಬಾರ್ದು. ಕಾನ್ಫಿಡೆನ್ಸ್ ಇದ್ದರೆ ಹಿಡಿಯೋದು. 100% ಕಾನ್ಫಿಡೆನ್ಸ್ ಇದೆ. ಈಗ ಶಿವಣ್ಣ ಅವರಿಗೂ ನೋಡ್ಲಿಕ್ಕೆ ಬರ್ತಾರೆ ಕ್ರೌಡ್. ಇಲ್ಲ, ಅದು ಬೇರೆ. ಇಲ್ಲ, ಅದು ಆಗುತ್ತೆ. ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇದೇನು ವ್ಯತ್ಯಾಸ ಏನು ಕಾಣ್ತಿಲ್ಲ. ನಮ್ಮದು ರಂಗ ಬೇರೆ ಅಷ್ಟೇ. ಆದರೂ ಕ್ರೌಡೇ ಅಲ್ವಾ, ಎರಡು ಕ್ರೌಡ್ ಅಂತೇನೆ. ಬಟ್ ಐ ಥಿಂಕ್ ಈ ಸಲ ತುಂಬ ಪಾಸಿಟಿವ್ ಆಗಿದೆ. ಮನಸ್ಸಲ್ಲಿ ಸ್ವಲ್ಪ ಖುಷಿ ಕೊಡ್ತಾರೆ.